ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ಒಂದೇ ವಿಷಯದ ಬಗ್ಗೆ ಮಾತನಾಡೋಣ. ವಿಷಯ ಏನಪ್ಪ ಅಂದರೆ ಸೋಲನ್ನು ಗೆಲ್ಲುವ ಶಕ್ತಿ ಯಾವುದು? ಬನ್ನಿ ಫ್ರೆಂಡ್ಸ್, ನೋಡೋಣ. ಸೋಲನ್ನು ಗೆಲ್ಲುವ ಯಾವ ಶಕ್ತಿ ಇದೆ ಅಂತ ನೋಡೋಣ. ಜೀವನದಲ್ಲಿ ಯಶಸ್ಸು ಪಡೆಯಲು ಬುದ್ಧಿವಂತಿಕೆ ಇರಬೇಕು ಮತ್ತು ಪ್ರತಿಭೆನೂ ಬೇಕು, ಅವಕಾಶನೂ ಕೂಡ ಬೇಕು ಎಂದು ನಾವು ಯೋಚಿಸುತ್ತೇವೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಯಾವುದಪ್ಪ ಅಂದರೆ ವಿಲ್ ಪವರ್, ಇಚ್ಛಾಶಕ್ತಿ. ಇದೇ ಸೋಲನ್ನು ಗೆಲ್ಲುವ ಶಕ್ತಿ, ವಿಲ್ ಪವರ್ ಅಂತ ಕೂಡ ಹೇಳ್ಬೋದು. ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲುವಂತೆ ಮಾಡುವ ಶಕ್ತಿಯೇ ವಿಲ್ ಪವರ್. ಕಷ್ಟಗಳು ಬಂದಾಗಲೂ ಗುರಿಯ ಕಡೆ ಸಾಗುವಂತೆ ಮಾಡುವ ಶಕ್ತಿಯೇ ವಿಲ್ ಪವರ್. ಇಂದು ನಾವು ಈ ಇಚ್ಛಾಶಕ್ತಿಯ ಬಗ್ಗೆ ಮಾತನಾಡೋಣ. ಅಂದರೆ ವಿಲ್ ಪವರ್ ಬಗ್ಗೆ ಇವತ್ತು ಮಾತನಾಡೋಣ. ಸೋಲನ್ನು ಗೆಲ್ಲುವ ಶಕ್ತಿ ವಿಲ್ ಪವರ್, ಇದ್ರ ಬಗ್ಗೆ ಇವತ್ತು ಮಾತನಾಡೋಣ ಫ್ರೆಂಡ್ಸ್. ವಿಲ್ ಪವರ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ವಿಲ್ ಪವರ್ ಅಂದರೆ ಕೇವಲ ಆಸೆ ಅಲ್ಲ, ನಾನು ಇದನ್ನು ಮಾಡಬೇಕು ಎನ್ನುವ ನಿರ್ಧಾರವನ್ನು ಕೊನೆವರೆಗೂ ಉಳಿಸಿಕೊಳ್ಳುವ ಶಕ್ತಿ. ಬಹಳ ಜನರು ಹೊಸ ಕೆಲಸವನ್ನು ಆರಂಭಿಸ್ತಾರೆ, ಆದರೆ ಕೆಲವೇ ದಿನಗಳಲ್ಲಿ ಅದನ್ನು ಬಿಟ್ಬಿಡ್ತಾರೆ. ಕಾರಣ ಅವರಿಗೆ ಗುರಿ ಇರಲಿಲ್ಲ ಅಂತ ಅಲ್ಲ, ಅವರ ಇಚ್ಛಾಶಕ್ತಿ ದುರ್ಬಲವಾಗಿತ್ತು. ಅಂದರೆ ಅವ್ರದ್ದು ವಿಲ್ ಪವರ್ ವೀಕ್ ಆಗಿದೆ ಅಷ್ಟೇ. ಜೀವನದಲ್ಲಿ ದೊಡ್ಡ ಶತ್ರು ಯಾರು ಗೊತ್ತಾ? ಹೆಚ್ಚಿನ ಜನರು ಹೊರಗಿನ ಸಮಸ್ಯೆಗಳೇ ನಮ್ಮ ಶತ್ರು ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಿಜವಾದ ಶತ್ರು ನಮ್ಮೊಳಗೆ ಇರುತ್ತಾನೆ. ಅದು ಸೋಮಾರಿತನ, ಭಯ, ಆತ್ಮವಿಶ್ವಾಸದ ಕೊರತೆ. ಇವುಗಳನ್ನು ಗೆಲ್ಲಲು ವಿಲ್ ಪವರ್ ಬೇಕು ಅಲ್ವಾ? ಯಶಸ್ವಿ ಜನರು ವಿಭಿನ್ನವಾಗಿರುವುದು ಏಕೆ? ಕೆಲವರು ತುಂಬ ಸಕ್ಸಸ್ ಆಗಿರ್ತಾರಲ್ಲ, ಅವರು ಯಾಕೆ ಡಿಫ್ರೆಂಟ್ ಆಗಿರ್ತಾರೆ ಅಂತ ಅನ್ನೋದನ್ನು ನೋಡೋಣ. ಯಶಸ್ವಿಯಾದವರು ನಮ್ಮಂತೆಯೇ ಸಾಮಾನ್ಯ ಜನರು. ಅವರಿಗೂ ಕೂಡ ಸಮಸ್ಯೆಗಳಿರ್ತವೆ, ಅವರಿಗೂ ಭಯವಿರುತ್ತದೆ, ಅವ್ರಿಗೂ ಸೋಲುಗಳು ಬರ್ತವೆ. ಆದರೆ ಒಂದು ವ್ಯತ್ಯಾಸ ಏನು ಗೊತ್ತಾ? ಅವರ ಸೋಲಿನ ನಂತರ ಅವರು ನಿಲ್ಲುವುದಿಲ್ಲ, ಮುಂದೆ ಸಾಕ್ತಾರೆ. ಅವರನ್ನು ಮುಂದಕ್ಕೆ ಕರೆದೊಯ್ಯುವುದೇ ಅವರ ವಿಲ್ ಪವರ್, ಇಚ್ಛಾಶಕ್ತಿ ಅಂತ ಕೂಡ ಹೇಳ್ಬೋದು. ಸಣ್ಣ ನಿರ್ಧಾರಗಳು ಕೂಡ ದೊಡ್ಡ ಬದಲಾವಣೆ ತರುತ್ತದೆ ಈ ವಿಲ್ ಪವರ್. ಪ್ರತಿದಿನ ಬೆಳಗ್ಗೆ ನಾವು ಬೇಗ ಹೇಳಬೇಕು, ವ್ಯಾಯಾಮ ಮಾಡುವುದು, ಪುಸ್ತಕ ಓದುವುದು, ಸಮಯ ವ್ಯರ್ಥ ಮಾಡದೇ ಇರುವುದು, ಇವು ಸಣ್ಣ ವಿಷಯಗಳಂತೆ ನಮಗೆ ಕಾಣಬಹುದು ಅಲ್ವಾ? ಆದರೆ ಅವುಗಳ ಹಿಂದೆ ಬಲವಾದ ವಿಲ್ ಪವರ್ ಇರುತ್ತದೆ. ವಿಲ್ ಪವರ್ ಏಕೆ ಕಡಿಮೆ ಆಗ್ತದೆ? ಒಂದ್ಸರಿ ನಮಗೆ ವಿಲ್ ಪವರ್ ತುಂಬಾ ಕಡಿಮೆ ಆಗುತ್ತದೆ, ಇಂಟ್ರೆಸ್ಟೇ ಇರಲ್ಲ ಅಲ್ವಾ? ಕೆಲವೊಮ್ಮೆ ನಾವು ಸುಮ್ಮನೆ ದುರ್ಬಲಗೊಳ್ತಿದ್ದೀವಿ. ಹೌದು, ಒಂದು ಸ್ವಲ್ಪ ತುಂಬಾ ವೀಕ್ ಆಗ್ತಾ ಇರ್ತೀವಿ. ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಇತರರ ಜೊತೆ ಹೋಲಿಕೆ ಮಾಡ್ಕೊಳ್ತಾ ಇರ್ತೀವಿ. ಪ್ರತಿ ಕೆಲಸವನ್ನು ನಾಳೆಗೆ ಮುಂದೂಡ್ತೀವಿ. ನಾಳೆ ಮಾಡೋಣ ಅಂತಲೇ ಮುಂದೂಡ್ತಾ ಇರ್ತೀವಿ. ಈ ಅಭ್ಯಾಸಗಳು ನಮ್ಮ ವಿಲ್ ಪವರನ್ನು ನಿಧಾನವಾಗಿ ಕಡಿಮೆ ಮಾಡ್ತವೆ. ವಿಲ್ ಪವರ್ ನಿಧಾನವಾದ ಮೇಲೆ ಅದು ಹೆಚ್ಚಿಸಿಕೊಳ್ಳುವುದು ಹೇಗೆ? ನಾವು ವಿಲ್ ಪವರನ್ನು ಈ ಥರ ನಾವು ಹೆಚ್ಚಿಸ್ಕೊಳ್ಬೋದು ನೋಡಿ. ಸಣ್ಣ ಗುರಿಗಳಿಂದ ಪ್ರಾರಂಭಿಸ್ಬೋದು. ಒಂದೇ ದಿನದಲ್ಲಿ ಜೀವನ ಬದಲಾಯಿಸಲು ಸಾಧ್ಯವೇ ಇಲ್ಲ ಅಲ್ವಾ? ಆ ಪ್ರಯತ್ನನೂ ಕೂಡ ಮಾಡಬಾರ್ದು. ಸಣ್ಣ ಗುರಿಗಳನ್ನು ಅದನ್ನು ಸಾಧಿಸಿ ಅದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಹೋಗ್ತದೆ. ನಿಮ್ಮ ಮಾತಿಗೆ ನೀವು ಬೆಲೆ ಕೊಡಬೇಕು. ಯಾವಾಗಲೂ ನೀವು ಒಂದೊಂದು ಸಾರಿ ನೀವು ಮಾತು ಕೊಟ್ಟಿರ್ತೀರ, ಅದನ್ನು ನೀವು ನಡೆಸ್ಕೊಡ್ಬೇಕು. ಹೇಗೆಂದರೆ ನೀವು ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಫಸ್ಟ್ ನಾಳೆಯಿಂದ ವ್ಯಾಯಾಮ ಮಾಡ್ತೀನಿ, ನಾನು ನಾಳೆಯಿಂದ ಯೋಗ ಮಾಡ್ತೀನಿ ಅಂತ ಹೇಳ್ತೀರಾ, ಮಾಡೋದೇ ಇಲ್ಲ. ಅಂದರೆ ಮಾಡಿ, ನಿಮ್ಮ ಮಾತನ್ನು ನೀವು ಗೌರವಿಸುವಾಗ ಅದೇ ಇಚ್ಛಾಶಕ್ತಿ ಹೆಚ್ಚಿಸ್ತದೆ. ನಾವು ಇವತ್ತು ಮಾಡೇ ಮಾಡ್ತೀನಿ ಅಂತ ಏನಿರುತ್ತೋ ಅದೇ ವಿಲ್ ಪವರ್ ನಾವು ಹೆಚ್ಚಿಗೆ ಮಾಡ್ಕೊಳ್ಬೋದು. ನೆಗೆಟಿವ್ ಜನರಿಂದ ದೂರವಿರಬೇಕು. ಯಾವಾಗಲೂ ನಿರಾಶೆ ಮಾಡುವ ಜನರು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತಾರೆ. ಹೌದು, ಸಾಧ್ಯವಾದಷ್ಟು ಪಾಸಿಟಿವ್ ವಾತಾವರಣದಲ್ಲೇ ನಾವು ಇರಬೇಕಾಗುತ್ತದೆ. ನಿಮ್ಮ ಪ್ರಗತಿಯನ್ನು ಗಮನಿಸಿ. ನಾವು ನಮ್ಮ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು. ನಿನ್ನೆಗಿಂತ ಇಂದು ಉತ್ತಮವಾಗಿದೆ ದಿನ ಸಾಕು ನಮಗೆ ಅಲ್ವಾ? ನಿನ್ನೆಗಿಂತ ಇಂದು ಉತ್ತಮವಾಗಿದೆ ಸಾಕಲ್ವಾ ಡೇ ನಮಗೆ. ಇತರರ ಜೊತೆ ಹೋಲಿಕೆ ಬೇಡ. ನಿಮ್ಮ ಬೆಳವಣಿಗೆಯನ್ನು ನೀವೇ ನೋಡಿ ಅಲ್ವಾ? ಸೋಲನ್ನು ಒಪ್ಪಿಕೊಳ್ಳಿ. ಸೋಲು ಜೀವನದ ಅಂತ್ಯವಲ್ಲ, ಅದೇನು ಅಂತಿಮ ಕೊನೆ ಅಲ್ಲ. ಸೋಲನ್ನೋದು ಅದು ಬಂದು ನಮಗೆ ಒಂದು ಪಾಠವನ್ನು ಕಲಿಸುತ್ತಷ್ಟೇ. ಪ್ರತಿ ಸೋಲು ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡ್ತದೆ. ಹೌದು, ನಮ್ಮನ್ನು ಇನ್ನಷ್ಟು ನಮಗೆ ಸ್ಟ್ರಾಂಗ್ ಮಾಡ್ತದೆ. ನಾವು ಎಷ್ಟು ಸೋಲ್ತೀವೋ ಅಷ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ಮನಸ್ಸನ್ನು ಗೆದ್ದರೆ ಜೀವನವೇ ಗೆದ್ದಂತೆ ನೋಡಿ ಅಲ್ವಾ?
ನಮ್ಮ ಜೀವನದ ಬಹುತೇಕ ಯುದ್ಧಗಳು ಹೊರಗಲ್ಲ, ನಾವು ತುಂಬ ಯುದ್ಧಗಳು ನಡೀತಾ ಇರ್ತವೆ ನಮ್ಮಲ್ಲಿ. ಅವು ಯಾವು ಹೊರಗಿನವನಲ್ಲ, ಅವು ನಮ್ಮ ಮನಸ್ಸಿನೊಳಗೆ ನಡೀತಾ ಇರ್ತವೆ. ಯಾವ್ಯಾವಪ್ಪ ಅಂದರೆ ಭಯದ ವಿರುದ್ಧ, ಸೋಮಾರಿತನ ವಿರುದ್ಧ, ನಿರಾಶೆ ವಿರುದ್ಧ. ಈ ಯುದ್ಧವನ್ನು ಗೆಲ್ಲಲು ಬೇಕಾಗಿರುವುದು ಆಯುಧ ಯಾವುದು ಗೊತ್ತಾ? ವಿಲ್ ಪವರ್. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ಇರಬಹುದು. ಪರಿಸ್ಥಿತಿಗಳು ಕಠಿಣವಾಗಿರಬಹುದು, ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಒಂದು ವಿಷಯ ನಿಮ್ಮ ಕೈಯಲ್ಲಿದೆ, ಅದು ನಿಮ್ಮ ವಿಲ್ ಪವರ್, ಇಚ್ಛಾಶಕ್ತಿ. ಪ್ರತಿಭೆ ನಿಮ್ಮನ್ನು ಹಾರಿಸಬಹುದು, ಆದರೆ ಇಚ್ಛಾಶಕ್ತಿ ಮಾತ್ರ ನಿಮ್ಮನ್ನು ಗುರಿಯದೆಡೆಗೆ ಕರೆದೊಯ್ಯುತ್ತದೆ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ, ಒಂದು ಹೆಜ್ಜೆಯನ್ನು ಮುಂದೆ ಇಡಿ. ಬಿದ್ದರೂ ಪರವಾಗಿಲ್ಲ, ಎದ್ದು ನಿಲ್ಲಿ. ಯಾಕೆಂದರೆ ಬಲವಾದ ವಿಲ್ ಪವರ್ ಇರುವ ವ್ಯಕ್ತಿಯನ್ನು ಜೀವನದಲ್ಲಿ ಯಾವುದೂ ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ನನಗೆ ತುಂಬ ಡಿಸ್ಟರ್ಬೆನ್ಸ್ ಆಯ್ತು ಇಲ್ಲಿ, ಸಾರಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.